ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ, ನಗರದಾದ್ಯಂತ ಒಳಚರಂಡಿ ಮ್ಯಾನ್ಯುವಲ್ ಮುಚ್ಚಳಗಳ ಸ್ಥಿತಿ ಕೇಳುವವರೇ ಇಲ್ಲ. ಚಿಂತಾಮಣಿ ನಗರದಾದ್ಯಂತ ಕಳಪೆ ಮ್ಯಾನ್ಯುವಲ್ ಮುಚ್ಚಳಗಳನ್ನು ಒಳಚರಂಡಿಯ ಮೇಲೆ ಅಳವಡಿಸಿರುವ ಪರಿಣಾಮ ನಗರದ ಹಲವಾರು ಬಡಾವಣೆಗಳಲ್ಲಿ ಮತ್ತು ಮುಖ್ಯ ರಸ್ತೆಗಳಲ್ಲಿ ಮ್ಯಾನ್ಯುವಲ್ ಮುಚ್ಚಳಗಳು ಮುರಿದು ಒಳಚರಂಡಿಯೊಳಗೆ ಕುಸಿದು ಬಿದ್ದು ಅವುಗಳಕ್ಕೆ ಆಹ್ವಾನಿಸುತ್ತಿದ್ದರು. ನಗರಸಭೆ ಅಧಿಕಾರಿಗಳು ಮಾತ್ರ ಇದುವರೆಗೂ ಮುಚ್ಚಳಗಳನ್ನು ಅಳವಡಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರತಿಷ್ಠಿತ ಬಡಾವಣೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ಮ್ಯಾನ್ಯುವಲ್ಗಳ ದುಸ್ಥಿತಿ ತಲುಪಿದ್ದು, ಒಳಚರಂಡಿಯ ನೀರು ಸಹ ಮ್ಯಾನ್ಯುವಲ್ಗಳ ಮೂಲಕ ಸರಾಗವಾಗಿ ಹರಿದು ಹೋಗದೆ ರಸ್ತೆಗೆ ಹರಿದು ಬಂದು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಮ್ಯಾನ್ಯುವಲ್ ಮುಚ್ಚಳಗಳನ್ನು ಅಳವಡಿಸಲು ಮಾತ್ರ ಇದುವರೆಗೂ ಮುಂದಾಗಿಲ್ಲ. ಮ್ಯಾನ್ಯುವಲ್ಗಳ ದುಸ್ಥಿತಿಯ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ಮುಖ್ಯ ರಸ್ತೆಗಳಲ್ಲಿರುವ ಅಂಗಡಿಯ ಮಾಲೀಕರು, ಬಡಾವಣೆಯ ಮಾಲೀಕರು ತಂದರೂ ಪ್ರಯೋಜನವಾಗಿಲ್ಲ. ಪತ್ರಿಕೆಗಳ ಮೂಲಕ ವರದಿಯನ್ನು ಪ್ರಕಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ ಎಂಬುದು ಹಲವು ಸಾರ್ವಜನಿಕರ ಆರೋಪ. ಮ್ಯಾನ್ಯುವಲ್ ಮುಚ್ಚಳ ಬದಲಾವಣೆ ಮಾಡಿಕೊಡುವಂತೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಸಹ ಮುಚ್ಚಳ ಸರಬರಾಜು ಆಗಿಲ್ಲ, ಸ್ಟಾಕ್ ಇಲ್ಲ ಎಂದು ಹೇಳಿಕೊಂಡು ಕಾಲ ಕಳೆಯುತ್ತಾರೆ ಹೊರತು ಮ್ಯಾನ್ಯುವಲ್ಗಳ ಮುಚ್ಚಳ ಅಳವಡಿಸಲು ಅಧಿಕಾರಿಗಳು ಮಾತ್ರ ಮುಂದಾಗುವುದೇ ಇಲ್ಲ. ಇದಲ್ಲದೆ ಕುಸಿದು ಬಿದ್ದಿರುವ ಮ್ಯಾನ್ಯುವಲ್ಗಳು ದುರಸ್ತಿ ಮಾಡಿಸಿದರೂ ಕಳಪೆ ಕಾಮಗಾರಿಗಳಿಂದ ಕೇವಲ 1-2 ವರ್ಷಕ್ಕೆ ಹಾಳಾಗುತ್ತಿರುವುದು ಹಾಗೂ ಅಳವಡಿಸುತ್ತಿರುವ ಮ್ಯಾನ್ಯುವಲ್ ಮುಚ್ಚಳಗಳು ಸಹ ಕಳಪೆಯಾಗಿದ್ದು, ಹಾಕಿದ ಕೆಲವೇ ದಿನಗಳಲ್ಲಿ ಮುರಿದು ಹೋಗುತ್ತಿರುವುದರಿಂದ ನಗರಸಭೆಗೆ ಲಕ್ಷಾಂತರ ರು ಹಣ ಪೋಲಾಗುತ್ತಿದ್ದು, ಗುಣಮಟ್ಟದ ಮ್ಯಾನ್ಯುವಲ್ ಮುಚ್ಚಳತ್ತ ಯಾರೂ ಗಮನ ಹರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅಂಗಡಿ ಮಾಲೀಕ ಆರ್.ವಿ. ಮಂಜುನಾಥ ರೆಡ್ಡಿ, ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಖ್ಯ ರಸ್ತೆಯಲ್ಲಿ ಪ್ರತಿದಿನ ನೂರಾರು ಮಂದಿ ಸರ್ಕಾರಿ ಮತ್ತು ಖಾಸಗಿ ವಾಹನಗಳು ಓಡಾಡುವ ರಸ್ತೆಯಾಗಿದೆ. ಕಳೆದ 1.5 ವರ್ಷದ ಹಿಂದೆ ಮ್ಯಾನ್ಯುವಲ್ ಒಂದು ಕುಸಿದು ಬಿದ್ದು ಹಲವಾರು ದಿನ ಹಾಗೆಯೇ ಬಿಟ್ಟು ತೀವ್ರ ಸಮಸ್ಯೆ ಎದುರಿಸುವಂತಾಗಿತ್ತು. ಇದೀಗ 2 ಮ್ಯಾನ್ಯುವಲ್ ಮುಚ್ಚಳಗಳು ಹಾಳಾಗಿವೆ. ಆ ಮ್ಯಾನ್ಯುವಲ್ಗಳ ಒಳಕ್ಕೆ ಕಸ ಕಡ್ಡಿ ಸೇರಿಕೊಂಡು ಆಗಲೇ ದುರ್ನಾತದ ವಾಸನೆ ಬರುತ್ತಿದೆ. ದಿನಗಳು ಕಳೆದರೆ ಕಸ ಮತ್ತಷ್ಟು ಸೇರಿಕೊಂಡು ಒಳಚರಂಡಿ ನೀರು ಸರಿಯಾಗಿ ಹರಿಯದೆ ಮ್ಯಾನ್ಯುವಲ್ ಮೂಲಕ ಹೊರಬಂದು ಸಾರ್ವಜನಿಕರು ಓಡಾಡಲು ಮತ್ತು ಅಲ್ಲಿನ ನಿವಾಸಿಗಳು ವಾಸನೆ ತತ್ತರಿಸುವಂತಾಗುತ್ತದೆ. ಈ ಬಗ್ಗೆ ಗಮನ ಹರಿಸುವಂತೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೆಂದು ದೂರಿದರು. ಈ ಬಗ್ಗೆ ಶ್ರೀನಿವಾಸ ವಿನೋಬ ಕಾಲೋನಿ ನಿವಾಸಿ ಪ್ರತಿಕ್ರಿಯಿಸಿ ಮಾತನಾಡಿ, ನಗರದ ಹಲವಾರು ಬಡಾವಣೆಯ ರಸ್ತೆಗಳಲ್ಲಿ ಮತ್ತು ಕೆಲ ಮುಖ್ಯ ರಸ್ತೆಗಳಲ್ಲಿ ವಿವಿಧ ಯೋಜನೆಯಲ್ಲಿ ಮ್ಯಾನ್ಯುವಲ್ ಮುಚ್ಚಳಗಳು ಹಾಳಾಗಿರುವುದು, ಮತ್ತೆ ಅಳವಡಿಸಿರುವ ಮುಚ್ಚಳಗಳು ಸಹ ಅಳತೆ ಮೀರಿ ದೊಡ್ಡದಾಗಿದ್ದು ಅವುಗಳಕ್ಕೆ ಆಹ್ವಾನಿಸುವಂತಾಗಿರುವುದು ಮತ್ತು ಮ್ಯಾನ್ಯುವಲ್ ಒಳಕ್ಕೆ ಕಸಕಡ್ಡಿ ಸೇರಿಕೊಂಡು ಒಳಚರಂಡಿ ನೀರು ಸರಾಗವಾಗಿ ಹರಿಯದೆ ತೊಂದರೆಯಾಗುತ್ತಿದ್ದು, ನಗರಸಭೆಯ ನೂತನ ಅಧ್ಯಕ್ಷರು ಇತ್ತ ಗಮನ ಹರಿಸಿ ಗುಣಮಟ್ಟದ ಮತ್ತು ಮ್ಯಾನ್ಯುವಲ್ ಸರಿ ಹೊಂದುವ ಮುಚ್ಚಳಗಳನ್ನು ಅಳವಡಿಸುವಂತೆ ಗಮನ ಹರಿಸುವಂತೆ ಅವರು ಮನವಿ ಮಾಡಿದ್ದಾರೆ.